ಮೆಲ್ಲ ಮೆಲ್ಲಗೆ ತೀಕ್ಷಾಗೆ ಪ್ರಜ್ಞೆ ಬಂತು. ಅವಳು ತನ್ನ ಕಣ್ಣುಗಳನ್ನ ಬಿಟ್ಲು. ನಾನು ಬದುಕುಳಿದ್ನಾ? ನಾನು ಬದುಕಬಾರ್ದಿತ್ತು. ನಂಗೆ ಸಾಯಲೇಬೇಕು ಅಂತಿತ್ತು. ಅವಳು ಬಲಗೈಲಿ ವಿಪರೀತ ನೋವಾಗ್ತಿತ್ತು. ಅವಳು ಕಣ್ಣು ಹೊರಡಿಸಿ ನೋಡಿದ್ಲು. ಅವಳು ವಾರ್ಡ್ನಲ್ಲಿದ್ದು ಬಹುಶಃ ಅದು ಆಸ್ಪತ್ರೆ ಇರಬೇಕು. ಅವಳು ತನ್ನ ಕಣ್ಣುಗಳನ್ನ ಅತ್ತ ಇತ್ತ ಆಡಿಸಿದ್ಲು. ತಾರಕ್ ಅವಳು ಪಕ್ಕದಲ್ಲಿ ಕೂತಿದ್ದ. ತಾರಕ್ ಅವಳನ್ನೇ ದಿಟ್ಟಿಸಿ ನೋಡ್ತಿದ್ದ. ತೀಕ್ಷಾ ಸಿಟ್ಟಿನಿಂದ ತನ್ನ ಮುಖವನ್ನು ಇನ್ನೊಂದು ಕಡೆ ತಿರುಗಿಸ್ಕೊಂಡ್ಳು. ಅವಳಿಗೆ ತಾರಕ್ನ ಮುಖ ನೋಡೋದಕ್ಕೂ ಇಷ್ಟ ಇರಲಿಲ್ಲ. ತಾರಕ್ನ ಮುಷ್ಟಿ ಬಿಗಿಯಾದವು. ಯಾವಾಗನಿಂದ ತೀಕ್ಷಾಳನ್ನೇ ನೋಡ್ತಿದ್ದ ತಾರಕಿಗೆ ಸಿಟ್ಟಿನಿಂದ ತುಂಬ ಹೋದ. ತಾರಕ್ನ ಮುಷ್ಟಿ ಬಿಗಿಯಾಯಿತು. ಅವನು ಕೋಪದಿಂದ ಅಂದ, ನೀನು ಯಾಕೆ ನನ್ನ ಕಡೆ ನೋಡ್ತಿಲ್ಲ? ತೀಕ್ಷಾ ಮುಖವನ್ನು ಇನ್ನೊಂದು ಕಡೆ ತಿರುಗಿಸಿ ತನ್ನ ಕಣ್ಣುಗಳನ್ನ ಮುಚ್ಕೊಂಡ್ಳು. ಯಾವುದೇ ಉತ್ತರ ಸಿಗದಿದ್ದಾಗ ಅವನು ಇನ್ನೂ ಬುಗ್ಲೆದ್ದ. ತೀಕ್ಷಾ ತನ್ನನ್ನು ನಿರ್ಲಕ್ಷ್ಯ ಮಾಡೋದು ಅವನಿಗೆ ಸಹಿಸೋದಕ್ಕಾಗ್ತಿರ್ಲಿಲ್ಲ. ನನ್ನ ಕಡೆ ನೋಡು ಅಂತ ತಾರಕ್ ಸಿಟ್ಟಿನಿಂದ ಅಂದ. ನಾನು ಹೇಳ್ತಿದ್ದೀನಿ. ತೀಕ್ಷಾ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ತಾರಕ್ಗೆ ಅನಿಸ್ತು ಬಲವಂತವಾಗಿ ಅವಳ ಮುಖವನ್ನು ತನ್ನ ಕಡೆ ತಿರುಗಿಸ್ಬೇಕಂತ. ಆದರೆ ಅವಳಿಗೆ ಗಾಯವಾಗಿತ್ತು. ಅದಕ್ಕೆ ಅವನವಳಿಗೆ ಏನೂ ಮಾಡೋದಕ್ಕಾಗ್ತಿರ್ಲಿಲ್ಲ. ಅಷ್ಟರಲ್ಲಿ ವಾರ್ಡ್ಗೆ ಮೋಹನ್ ಒಳಗೆ ಬಂದ. ಅವನಿಗೆ ತೀಕ್ಷಾಳ ಜೊತೆ ತಾರಕ್ ಬಗ್ಗೆ ಚಿಂತೆ ಆಗ್ತಿತ್ತು. ಯಾಕಂದರೆ ತಾರಕ್ ಕೂಡ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಅವನು ಎಷ್ಟೋ ಗಂಟೆಗಳಿಂದ ತೀಕ್ಷಾ ಪಕ್ಕದಲ್ಲಿ ಕೂತಿದ್ದ. ಮೋಹನ್ ತಾರಕ್ ಹತ್ರ ಬಂದ. ಅವನು ಹೇಳ್ದ, ತೀಕ್ಷಾಗೆ ಪ್ರಜ್ಞೆ ಬಂತ? ತೀಕ್ಷಾಗೆ ಯಾರೋ ಇನ್ನೊಬ್ಬರು ಅಲ್ಲಿ ಬಂದಿದ್ದಾರೆ ಅಂತ ಅನ್ನಿಸ್ತು. ಅವಳು ಕಣ್ಬಿಟ್ಲು ಮತ್ತು ಮೋಹನ್ ಕಡೆ ನೋಡಿದ್ಲು. ಮೋಹನ್ ಕೂಡ ತೀಕ್ಷಾಳನ್ನು ನೋಡ್ದ. ಮೋಹನ್ ತೀಕ್ಷಾಳನ್ನು ಕೇಳಿದ, ಆರ್ ಯು ಓಕೆ? ಈಗ ಹೇಗನ್ನಿಸ್ತಿದೆ ತೀಕ್ಷಾ? ತೀಕ್ಷಾ ಕೇವಲ ತನ್ನ ತಲೆ ಆಡಿಸಿದ್ಲು. ತೀಕ್ಷಾ ಅಲ್ಲಿ ತಾರಕ್ ಇರೋದನ್ನೇ ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ಲು. ಮೋಹನ್ ಕೂಡ ಇದನ್ನು ಗಮನಿಸ್ದ. ಅವನು ತನ್ನ ಓರೆಗಣ್ಣಿನಿಂದ ತಾರಕ್ನನ್ನು ನೋಡ್ದ. ಅವನು ಒಂದು ಕ್ಷಣ ಗಾಬರಿಯಾದ. ತಾರಕ್ ಈಗಲೂ ಸಿಡಿದು ಹೋಗ್ತಾನೋ ಅನ್ನೋ ಹಾಗಿದ್ದ. ಅವನ ರಕ್ತ ಕುದೀತಿತ್ತು. ಅವನು ತನ್ನ ಚೂಪಾದ ಕಣ್ಣುಗಳಿಂದ ತೀಕ್ಷಾಳನ್ನು ನೋಡ್ತಿದ್ದ. ಮೋಹನ್ ಮನಸ್ಸಲ್ಲಿ ಅಂದ್ಕೊಂಡ, ಯಾರೋ ಇಲ್ಲಿ ಉರಿದು ಬೂದಿ ಆಗ್ತಿದ್ದಾರೆ. ತೀಕ್ಷಾ ಒಮ್ಮೆಯೂ ತಾರಕ್ ಕಡೆ ನೋಡಲಿಲ್ಲ. ಮೋಹನ್ ತೀಕ್ಷಾಗಂದ. ತಾರಕ್ ತಕ್ಷಣವೇ ತೀಕ್ಷಾ ಮೋಹನ್ ಮಾತು ಕತ್ತರಿಸಿ ಅಂದ್ಲು, ನನಗೆ ಹಸಿವಾಗ್ತಿದೆ. ನೀವು ನನಗೇನಾದರೂ ಊಟ ತಂದು ಕೊಡ್ತೀರಾ? ಮೋಹನ್ ಮುಗುಳ್ನಗ್ತಾ ಅಂದ. ಹಾಗೆ ಹೋಗಿ ಹೀಗೆ ಬರ್ತೀನಿ. ಎಸ್ ತೀಕ್ಷಾ, ನಾನು ತರ್ತೀನಿ. ತೀಕ್ಷಾ ನಕ್ಕದ್ಲು. ಮೋಹನ್ ಒಮ್ಮೆ ತಾರಕ್ ಕಡೆ ನೋಡ್ದ. ಅವನಿಗೆ ಬೆವರುವಂತಾಯಿತು. ಅವನನ್ನಿಂದ ಜಾರಿಬಿಟ್ಟ. ತೀಕ್ಷಾ ಮತ್ತೆ ಕಣ್ಣು ಮುಚ್ಕೊಂಡ್ಳು. ಈಗ ಅವಳಿಗೆ ತಾರಕ್ನಿಂದ ಏನು ವ್ಯತ್ಯಾಸ ಆಗ್ತಿರ್ಲಿಲ್ಲ. ತಾರಕ್ಕೆ ಸುತ್ತಮುತ್ತಲಿನ ವಸ್ತುಗಳೆಲ್ಲ ಕತ್ತಲೆ ಆದಂತ ಅನ್ನಿಸ್ತು. ಅವನು ಸಿಟ್ಟಿನಿಂದ ಸ್ಫೋಟಗೊಳ್ಳೋ ಸ್ಥಿತಿಯಲ್ಲಿದ್ದ. ಅವನು ಎದ್ದು ನಿಂತ ಮತ್ತು ವಾರ್ಡ್ನಿಂದ ಹೊರಗೋದ. ಅವನಿಗೆ ಭಯ ಆಯಿತು. ಎಲ್ಲಿ ತಾನು ತೀಕ್ಷಾಗೆ ಏನಾದರೂ ತೊಂದರೆ ಮಾಡಿಬಿಡ್ತೀನೋ ಅಂತ. ವಾರ್ಡ್ನಲ್ಲಿ ತೀಕ್ಷಾ ಕಣ್ಣು ಬಿಟ್ಲು. ಅಷ್ಟರಲ್ಲಿ ಒಬ್ಬ ನರ್ಸ್ ಅವಳನ್ನ ನೋಡೋದಕ್ಕೆ ಬಂದರು. ಅವಳನ್ನ ಪರೀಕ್ಷೆ ಮಾಡಿದ ನಂತರ ಹೋದ್ರು. ಆಗ ವಾರ್ಡ್ ಬಾಗಿಲು ಮತ್ತೆ ತೆರೀತು. ಮೋಹನ್ ಒಳಗೆ ಬಂದ. ಅವನ ಕೈಯಲ್ಲಿ ಲಂಚ್ ಬಾಕ್ಸ್ ಇತ್ತು. ಅದನ್ನು ತೀಕ್ಷಾಗೆ ತಂದಿದ್ದ. ತೀಕ್ಷಾಳ ಕಣ್ಣುಗಳು ತೆರೆದಿದ್ವು. ಅವಳು ಮೋಹನನ್ನು ನೋಡಿದ್ಲು ಮತ್ತು ಎದ್ದು ಕೂರೋದಕ್ಕೆ ಹೋದ್ಲು. ಮೋಹನ್ ಅವಳ ಬಳಿ ಬಂದು ಬಾಕ್ಸ್ ಪಕ್ಕಕ್ಕಿಟ್ಟ ಮತ್ತು ಕೂರೋದಕ್ಕೆ ತೀಕ್ಷಾಗೆ ಸಹಾಯ ಮಾಡ್ದ. ಅವಳನ್ನ ಸರಿಯಾಗಿ ಕೂರಿಸ್ದ. ಪಕ್ಕದಲ್ಲಿದ್ದ ಕುರ್ಚಿ ತಾನು ಕೂತ. ಅವಳ ಕಡೆ ಬಾಕ್ಸನ್ನು ಕೊಟ್ಟ. ತನ್ನ ಕೈ ಆಡಿಸಲು ಪ್ರಯತ್ನಿಸಿದ್ಲು. ಅವಳ ಕೈಯಲ್ಲಿ ವಿಪರೀತ ನೋವಾಯಿತು. ಆಗ ಅವಳಿಗೆ ನೆನಪಾಯಿತು ತನ್ನ ಕೈ ಗಾಯ ಆಗಿದೆ ಅಂತ. ಅವಳ ಬಾಯಿಂದ ಆ ಎಂಬ ನೋವಿನ ಶಬ್ದ ಬಂತು. ಮೋಹನ್ ಅದನ್ನು ನೋಡ್ದ ಮತ್ತು ಬಾಕ್ಸ್ ತೆರೆದ. ತೀಕ್ಷಾ ತನ್ನ ಎಡಗೈಯಿಂದ ಊಟ ಮಾಡೋದಕ್ಕೆ ಶುರು ಮಾಡಿದ್ಲು. ಅವಳಿಗೆ ಸರಿಯಾಗಿ ತಿನ್ನೋದಕ್ಕೆ ಆಗ್ತಿರ್ಲಿಲ್ಲ. ಮೋಹನ ಮುಖದಲ್ಲಿ ನಗು ಬಂತು. ಅವನಂದ, ಇಷ್ಟೊಂದು ಹಸಿವಾಗಿದೆಯಾ? ತೀಕ್ಷಾ ತಲೆ ಆಡಿಸಿದ್ಲು. ಅವನಿಗೆ ನಗು ಬಂತು. ನಾನು ನಿನಗೆ ಸಹಾಯ ಮಾಡಲಾ? ನಾನೇ ತಿನ್ನಿಸ್ತೀನಿ. ತೀಕ್ಷಾ ತನ್ನ ತಲೆಯನ್ನು ಬೇಡ ಅಂತ ಅಲ್ಲಾಡಿಸಿದ್ಲು. ತೀಕ್ಷಾ ಮನಸ್ಸಲ್ಲಿ ಅಂದ್ಕೊಂಡ್ಳು, ಆ ರಾಕ್ಷಸ ಏನಾದರೂ ನೋಡ್ಬಿಟ್ರೆ ಆಮೇಲೆ ಏನು ಮಾಡ್ತಾನೋ ಗೊತ್ತಿಲ್ಲ. ತೀಕ್ಷಾ ಅವನ ಕಡೆ ನೋಡಿದ್ಲು ಮತ್ತು ತಲೆ ಆಡಿಸಿದ್ಲು. ತೀಕ್ಷಾ, ನಾನು ನಿನಗೆ ತಾರಕ್ ಬಗ್ಗೆ ಕೆಲವು ವಿಷಯಗಳನ್ನ ಮಾತಾಡಬೇಕು. ತೀಕ್ಷಾಳ ಕೈಗಳಲ್ಲೇ ನಿಂತವು. ಅವಳು ಮೋಹನ್ ಕಡೆ ನೋಡ್ತಾ ಅಂದ್ಲು, ಆದರೆ ನನಗೆ ಅವನ ಬಗ್ಗೆ ಯಾವುದೇ ಮಾತು ಕೇಳೋದು ಇಷ್ಟ ಇಲ್ಲ. ಆದರೂ ಮೋಹನ್ ಅವಳು ಮಾತನ್ನು ನಿರ್ಲಕ್ಷಿಸ್ದ ಮತ್ತು ಅಂದ, ನೀನು ತಾರಕ್ನನ್ನು ಹೇಗೆ ತಿಳ್ಕೊಂಡಿದೆಯೋ ಅವನು ಹಾಗಿಲ್ಲ. ಅವನು ಮೊದಲು ತುಂಬ ಚೆನ್ನಾಗಿದ್ದ. ತೀಕ್ಷಾ ಅವನನ್ನೇ ನೋಡ್ತಿದ್ಲು. ಅವಳ ಮುಖದಲ್ಲಿ ಆಶ್ಚರ್ಯ ಇತ್ತು. ಅವಳ ಮುಖದಲ್ಲಿ ಸಂಶಯ ಇತ್ತು. ನಿಜವಾಗಿಯೂ ಅಂತ ಕೇಳುವಂತಿತ್ತು. ಮೋಹನ್ ಅವಳ ಮುಖಭಾವ ನೋಡಿ ಮತ್ತೆ ನಕ್ಕ. ಅವನ ಜಾಗದಲ್ಲಿ ಬೇರೆ ಯಾರೇ ಇದ್ರೂ ಇಷ್ಟೊತ್ತಿಗೆ ಹುಚ್ಚರಾಗ್ಬಿಡ್ತಿದ್ರು. ತೀಕ್ಷಾ ಮತ್ತೆ ಆಶ್ಚರ್ಯದಿಂದ ಅವನ ನೋಡಿದ್ಲು. ಅವಳ ಮನಸ್ಸಲ್ಲಿ ಅಂದ್ಲು, ಯಾರು ಹೇಳಿದ್ರು ಅವನು ಹುಚ್ಚನಲ್ಲ ಅಂತ? ಅವನು ಹುಚ್ಚಾನೇ. ಮೋಹನ್ ಅವಳ ಭಾವನೆಗಳನ್ನ ನೋಡಿ ಮತ್ತೆ ನಕ್ಕ. ತೀಕ್ಷಾಗೆ ತನ್ನ ಭಾವನೆಗಳನ್ನ ಮರೆಮಾಚೋದಕ್ಕೆ ಬರ್ತಾ ಇರಲಿಲ್ಲ. ಮೋಹನ್ ತನ್ನ ನಗುವನ್ನು ಹತೋಟಿಗೆ ತಂದ ಮತ್ತು ಗಂಭೀರವಾಗಂದ, ತೀಕ್ಷಾ, ನಾನು ನಿನಗೆ ತಾರಕ್ನ ಪಾಸ್ಟ್ ಬಗ್ಗೆ ಮಾತಾಡಬೇಕು. ಈಗ ತೀಕ್ಷಾ ಗಂಭೀರ ಆದ್ಲು. ಅವಳೀಗ ಸೂಕ್ಷ್ಮವಾಗಿ ಮೋಹನನ್ನು ನೋಡ್ತಿದ್ಲು. ಅವಳಿಗೂ ತಾರಕ್ ಬಗ್ಗೆ ತಿಳಿಯೋ ಆಸೆ ಇತ್ತು. ಯಾಕೆ ಅವನು ಹೀಗಿದ್ದಾನೆ? ಯಾರು ಅವಳ ಮುಂದೆ ಈಗ ಬಗ್ಗೆ ಹೇಳಿರಲಿಲ್ಲ. ಈ 1 ವರ್ಷದಲ್ಲಿ ಅವಳು ತಾರಕ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಕ್ಷಣಕ್ಕೊಂದು ರೀತಿ ಬದಲಾಗ್ತಿದ್ದ. ಅವಳು ಅವನ ಬಗ್ಗೆ ತಿಳಿಯೋದಕ್ಕೆ ಇಷ್ಟಪಟ್ಲು. ಯಾಕೆ ಅವನು ಹೀಗೆ? ಅವನಿಗೆ 8 ವರ್ಷ ಇದ್ದಾಗ ಅವನ ಅಮ್ಮ ಅವನ್ನ ಬಿಟ್ಟು ಹೋದು. ತಕ್ಷಣವೇ ತೀಕ್ಷಾ ಕೇಳಿದ್ಲು, ಯಾಕೆ? ಅವರಿಗೆ ಪ್ರಪಂಚದಲ್ಲಿಲ್ವಾ? ಇಲ್ಲ, ಅವ್ರು ಬದುಕಿದ್ದಾರೆ. ಆದರೆ ಅವರು ತಾರಕ್ನ ಅಪ್ಪ ಮತ್ತು ತಾರಕ್ನನ್ನು ಬಿಟ್ಟು ಬೇರೆ ಯಾರೋ ಮನುಷ್ಯನ ಜೊತೆ ಓಡಿ ಹೋದರು.
ತೀಕ್ಷಾ ಮೋಹನ್ ಮಾತುಗಳನ್ನ ಸೂಕ್ಷ್ಮವಾಗಿ ಕೇಳ್ತಿದ್ಲು. ಈ ಬಾರಿ ಅವಳು ಮಧ್ಯೆ ಪ್ರವೇಶಿಸಿ ಮಾತು ಕತ್ತರಿಸಲಿಲ್ಲ. ಆ ಸಮಯದಲ್ಲಿ ತಾರಕ್ ಸುಮಾರು 8 ವರ್ಷ. ಅವನು ಕೇವಲ ಒಬ್ಬ ಪುಟ್ಟ ಮಗು. ತಾಯಿಯ ಅಗಲಿಕೆ ನೋವಿಂದ ಆಚೆ ಬರೋದಕ್ಕೆ ಅವನಿಗೆ ಆಗಿರಲಿಲ್ಲ. 1 ವರ್ಷದ ನಂತರ ಅವನ ಅಪ್ಪ 2ನೇ ಮದುವೆ ಆದರೂ ಆ ಸಾಕು ತಾಯಿ ಅಪ್ಪನ 2ನೇ ಮದುವೆ ಆದ್ದರಿಂದ ತಾರಕ್ ಸ್ವಲ್ಪವೂ ಖುಷಿ ಇರಲಿಲ್ಲ. ಆ ಸಾಕು ತಾಯಿ ಮೊದಲ ಕೆಲವು ತಿಂಗಳು ಚೆನ್ನಾಗಿ ನೋಡಿಕೊಂಡ್ರು. ಆದರೆ ಮೆಲ್ಲಗೆ ಅವರ ಸಿಲಿ ಬಣ್ಣ ಹೊರಬಂತು. ಅಪ್ಪನ ಮುಂದೆ ತಾರಕ್ ಜೊತೆ ತುಂಬ ಚೆನ್ನಾಗಿ ವರ್ತಿಸ್ತಿದ್ರು. ಅತಿ ಉತ್ತಮ ತಾಯಿ ಎನ್ನುವಂತೆ. ಆದರೆ ಬೆನ್ನಿಂದೆ ಅವರು ತಾರಕ್ನನ್ನು ಹೊಡಿತಿದ್ರು, ಅವನ ಕೈಯಲ್ಲಿ ಕೆಲಸ ಮಾಡಿಸ್ತಿದ್ರು. ತಾರಕ್ ಕೇವಲ 9 ವರ್ಷದ ಮಗು. ಅವನನ್ನ ಕೆಲವೊಮ್ಮೆ ಸಿಟ್ಟಿನ ರೂಮ್ನಲ್ಲಿ ಹಾಕಿ ಬೀಗ ಹಾಕ್ತಿದ್ರು. ಅವನಿಗೆ ಊಟ ಕೂಡ ಕೊಡ್ತಾ ಇರಲಿಲ್ಲ. ತಾರಕ್ ಅಳ್ತಿದ್ದ, ಆದರೆ ಕೇಳೋರು ಯಾರೂ ಇರಲಿಲ್ಲ. ಅವನ ಅಜ್ಜ ಅಜ್ಜಿ ಅವನಿಂದ ದೂರ ಇರ್ತಿದ್ರು. ಯಾವಾಗಲಾದರೂ ತಾರಕ್ ತನ್ನ ಸಾಕು ತಾಯಿ ಬಗ್ಗೆ ಅಪ್ಪನಿಗೆ ದೂರ ನೀಡಿದ್ರೆ ಅವನಪ್ಪ ಕೂಡ ಅವನ್ನ ಹೊಡಿತಿದ್ರು. ಮತ್ತು ಅದರ ನಂತರ ಸಾಕು ತಾಯಿ ಇನ್ನೂ ಹೆಚ್ಚಾಗಿ ಹೊಡಿತಿದ್ಲು. ನಿಧಾನವಾಗಿ ತಾರಕ್ ಇದೆಲ್ಲ ಅಭ್ಯಾಸವಾಗೋಯಿತು. ಅವನಪ್ಪನಿಗೆ ತಾರಕ್ ಅಷ್ಟಾಗಿ ಇಷ್ಟ ಇರಲಿಲ್ಲ. ಯಾಕಂದರೆ ಅವನ ಅಮ್ಮ ಹೋದ ನಂತರ ಅವನಪ್ಪನಿಗೆ ತಾರಕ್ ಮೇಲೆಯೂ ದ್ವೇಷ ಹುಟ್ಟಿತ್ತು. ಹಾಗೆ ಕಾಲ ಕಳೀತು. ಆಮೇಲೆ ತಾರಕ್ನ ಸಾಕು ತಮ್ಮ ಹುಡ್ತ. ಇವನಿಗಿಂತ ಚಿಕ್ಕವನು. ತಾರಕ್ 10 ವರ್ಷ. ಯಾವ ವಯಸ್ಸಿನ ಅವನಿಗೆ ತಂದೆ ತಾಯಿ ಪ್ರೀತಿ ಅಗತ್ಯವಿತ್ತು ಆ ವಯಸ್ಸಿನಲ್ಲಿ ಅವನು ಡಿಪ್ರೆಷನ್ಗೆ ಹೋದ. ಅವನ ತಮ್ಮ ಹುಟ್ಟಿದ ಮೇಲೆ ಅವನನ್ನು ಇನ್ನೂ ಕೆಟ್ಟದಾಗಿ ನಡೆಸ್ಕೊಳ್ಳೋಕೆ ಶುರು ಮಾಡಿದ್ರು. ಅವನು 2-4 ದಿನ ಹಸ್ದೇ ಇರ್ತಿದ್ದ. ಆದರೂ ಅವನ ಕಡೆ ಯಾರೂ ಗಮನ ಕೊಡ್ತಾ ಇರಲಿಲ್ಲ. ಪರಿಸ್ಥಿತಿ ತೀರಾ ಹದಗೆಟ್ಟಿತ್ತು. ಮೆಲ್ಲಗೆ ತಾರಕ್ಕಿದೆಲ್ಲ ಅಭ್ಯಾಸವಾಯಿತು. ಅವನಿಗೆ ಭಾವನೆಗಳೇ ಇಲ್ಲದಂತಾಯಿತು. ಅವನ ಹೃದಯ ಕಲ್ಲಿನಂತಾಯಿತು. ಅವನ ನೋವು ಯಾರಿಗೂ ಅರಿವಾಗ್ತಿರಲಿಲ್ಲ. ಯಾರು ಹೋದರೂ ಬಂದರೂ ಅವನಿಗೆ ಯಾವುದೇ ವ್ಯತ್ಯಾಸ ಆಗ್ತಿರಲಿಲ್ಲ. ಯಾವಾಗ ಅವನ ಅಜ್ಜ ಅಜ್ಜಿಗೆ ತಾರಕ್ ಅಪ್ಪನ 2ನೇ ಮದುವೆ ಬಗ್ಗೆ ತಿಳಿತು, ಅವ್ರು ತುಂಬ ಸಿಟ್ಟಾದರು. ತಾರಕ್ ಅಪ್ಪನನ್ನು ತಮ್ಮ ಆಸ್ತಿಯಿಂದ ಹೊರ ಹಾಕಿದ್ರು. ಅವರು ತಾರಕ್ನನ್ನು ತಮ್ಮ ಹತ್ರ ಇರಿಸ್ಕೊಂಡ್ರು. ಆದರೆ ತಾರಕ್ನೊಳಗೆ ಈಗ ಯಾವುದೇ ಭಾವನೆ ಉಳಿದಿರಲಿಲ್ಲ. ಅವರಿಂದ ಅವನು ದೂರ ಉಳಿದ. ಅವನ ಅಜ್ಜ ಅಜ್ಜಿಯ ಎಲ್ಲ ಪ್ರಾಪರ್ಟಿ ತಾರಕ್ ಹೆಸರಿಗೆ ಬರೆಯಲಾಯಿತು. ಅಜ್ಜ ಅಜ್ಜಿ ಮಾತ್ರ ಗೌರವಿಸ್ತಾನೆ ಮತ್ತು ಅವನಿಗೆ ಬೇರೆ ಯಾರ ಬಗ್ಗೆ ಕಾಳಜಿ ಇಲ್ಲ. ಅವನ ಬಿಸ್ನೆಸ್ಸನ್ನೇ ತನ್ನ ಪ್ರಪಂಚ ಮಾಡಿಕೊಂಡ. ಯಾರು ಹುಟ್ಟತ್ಲಿ ಈಗಿರಲ್ಲ ತೀಕ್ಷಾ ಪರಿಸ್ಥಿತಿ ಮತ್ತು ಜನರು ಅವರನ್ನು ಹೀಗೆ ಮಾಡಿದ್ದಾರೆ. ಅವನು ಮೊದಲು ಹೀಗಿರಲಿಲ್ಲ. ಅವನನ್ನು ಹೃದಯವಿಲ್ಲದವನ್ನಾಗಿ ಮಾಡಲಾಗಿದೆ. ನಿನಗೆ ಗೊತ್ತಾ ತೀಕ್ಷಾ, ಒಂದಿನ ತಾರಕ್ 3 ದಿನದಿಂದ ಏನೂ ತಿಂದಿರಲಿಲ್ಲ. ಅವನಿಗೆ ವಿಪರೀತ ಹಸಿವಾಗಿತ್ತು. ತನ್ನ ಸಾಕು ತಾಯಿ ಬಳಿ ಊಟ ಕೇಳಿದ. ಅದಕ್ಕೆ ಬದಲಾಗಿ ಆ ಹಿಂಗ್ಸ್ ಅವನಿಗೆ 2 ಏಟು ಹಾಕಿದ್ಲು. ತಾರಕ್ ಅಳ್ತಾ ರೂಮಿಗೆ ಬಂದ ಮತ್ತು ಅವನು ಏನೂ ತಿನ್ನಲಿಲ್ಲ. ಅವನು ಚಿಕ್ಕ ಮಗು ಅಲ್ವಾ, ಅವನಿಗೆ ಹಸಿವು ತಡೆಯೋದಕ್ಕಾಗಲಿಲ್ಲ. ಗುಟ್ಟಾಗಿ ಅಡುಗೆ ಮನೆಗೆ ಹೋಗಿ ಕದ್ದು ತಿಂದ. ಆ ಹಿಂಗ್ಸು ಅವನ್ನ ಹಿಡಿದ್ಲು ಮತ್ತು ರೂಮ್ನಲ್ಲಿ ಹಾಕಿ ಓಡಿದ್ಲು. ಅಂದಿನಿಂದ ತಾರಕ್ ಹೀಗಾದ. ಮೋಹನ್ ಸಿಟ್ಟಿನಿಂದ ಅಂದ, ಆ ಹೆಂಗಸಿನಲ್ಲಿ ನನ್ನ ಗೆಳೆಯ ಹೀಗಾದ, ಅದಕ್ಕೆ ಅವನು ಹೆಣ್ಣು ಮಕ್ಕಳನ್ನು ದ್ವೇಷಿಸ್ತಾನೆ. ಅವನು ತನ್ನ ಹತ್ರ ಯಾವ ಹೆಣ್ಣು ಮಗಳನ್ನು ಸುಳಿಯೋದಕ್ಕೆ ಬಿಡೋದಿಲ್ಲ. ಯಾವಾಗಲಿಂದ ಆ ಮಾತುಗಳನ್ನ ಕೇಳ್ತಿದ್ದ ತೀಕ್ಷಾಳ ಕಣ್ಣುಗಳು ಕೂಡ ತೇವಾದವು. ಒಬ್ಬ ಹೆಂಗಸು ಇಷ್ಟು ಕ್ರೂರಿಯಾಗಿರೋದಕ್ಕೆ ಹೇಗೆ ಸಾಧ್ಯ? ಮೋಹನ್ ತೀಕ್ಷಾಳ ಕೈ ಮೇಲೆ ಕೈ ಇಟ್ಟ ಮತ್ತಂದ, ತೀಕ್ಷಾ, ಬರೀ ನೀನು ಮಾತ್ರ ಅವನನ್ನು ಮನುಷ್ಯನಾಗಿ ಬದಲಾಯಿಸೋದಕ್ಕೆ ಸಾಧ್ಯ. ನೀನು ಏನು ಹೇಳ್ತಿದ್ಯಾ? ಅವನಿಷ್ಟು ಕ್ರೂರಿ ಅನ್ನೋದು ನಿನಗೆ ಗೊತ್ತು. ಬರೀ ನೀನು ಮಾತ್ರ ಇದನ್ನು ಮಾಡೋದಕ್ಕೆ ಸಾಧ್ಯ. ತೀಕ್ಷಾ ಅಂತೂ ಇಲ್ಲ. ಮೋಹನ್ ನಗ್ತಾ ಅಂದ, ಹೌದು ತೀಕ್ಷಾ, ನೀನು ಅವನ ಸುತ್ತ ಬದುಕಿರೋ ಮೊದಲು ಹೆಣ್ಣು ಮಗಳು. ಅವನು ನಿನಗೆ ಏನೂ ಮಾಡಲ್ಲ. ತೀಕ್ಷಾಳ ಕಣ್ಣುಗಳು ತುಂಬಿ ಬಂದವು. ಅವಳಂದ್ಲು, ಇಲ್ಲ ಮೋಹನ್, ನಿನಗೆ ಗೊತ್ತಿಲ್ಲ ಅವನೆಷ್ಟು ಕ್ರೂರಿ ಅಂತ. ಅವನನ್ನು ನೋವು ಕೊಡ್ತಾನೆ. ಮೋಹನ್ ನಗ್ತಾ ಅಂದ, ನಿನಗೆ ಬಿಟ್ಟು ಬೇರೆ ಯಾರಿಗೂ ಇದು ಸಾಧ್ಯ ಇಲ್ಲ ತೀಕ್ಷಾ, ಯಾಕಂದರೆ ನೀನು ತಾರಕ್ಗೆ ಅಷ್ಟು ಇಷ್ಟ. ತೀಕ್ಷಾ ಆಶ್ಚರ್ಯದಿಂದ ಅವನ ನೋಡಿದ್ಲು. ಮೋಹನ್ ಅಂದ, ಹೌದು, ಅವನಲ್ಲಿ ನೀನು ವಾಸವಾಗಿದೆಯಾ? ತೀಕ್ಷಾ ಆಶ್ಚರ್ಯದಿಂದ ಮೋಹನನ್ನು ದಿಟ್ಟಿಸಿದ್ಲು. ಮೋಹನ್ ತಲೆ ಆಡಿಸ್ದ. ಅವನಂದ, ತಾರಕ್ಕೆ ತಾನಾಗಿ ಗೊತ್ತಿಲ್ಲ ನೀನು ಅವನಿಗೆ ಯಾರು ಅಂತ. ಆದರೆ ಇಷ್ಟಂತೂ ಖಚಿತ, ನೀನು ಅವನಿಗೆ ತುಂಬ ಮುಖ್ಯ, ಬಹುಶಃ ಬೇರೆ ಯಾರಿಗಿಂತಲೂ ಹೆಚ್ಚಾಗಿ. ತೀಕ್ಷಾ ಕೇಳಿದ್ಲು, ನಾನು ಯಾಕೆ? ಯಾಕಂದರೆ ನೀನು ಮಾತ್ರ ತಾರಕ್ನನ್ನು ಬದಲಾಯಿಸೋದಕ್ಕೆ ಸಾಧ್ಯ. ನಿನಗೆ ಗೊತ್ತಾ ತೀಕ್ಷಾ, ನಿನಗಿಂತ ಮೊದಲು ಅವನ ಮಹಲ್ನಲ್ಲಿ ಯಾವ ಹೆಣ್ಣುಮಗಳು ಇರಲಿಲ್ಲ. ಅಷ್ಟೇ ಯಾಕೆ, ಯಾವ ಕೆಲಸದ ಹೆಣ್ಣಾಳು ಕೂಡ ಇರಲಿಲ್ಲ. ಬರೀ ಗಂಡಸರಿಗೆ ಮಾತ್ರ ಅಲ್ಲಿ ಪ್ರವೇಶ. ಆದರೆ ನೀನು ಆ ಮಹಲ್ನಲ್ಲಿ ಮೊದಲ ಹೆಣ್ಣುಮಗಳು. ಅವ್ನು ನಿನಗಾಗಿಬ್ಬರು ಕೆಲಸದ ಹೆಣ್ಮಕ್ಳನ್ನು ಕೂಡ ಇಟ್ಟಿದ್ದಾನೆ. ನೀನೇ ಹೇಳು, ನೀನು ಅವನಿಗೆ ಮುಖ್ಯ ಅಲ್ದಿದ್ರೆ ಅವನು ಯಾಕೆ ಹೀಗೆ ಮಾಡ್ದ? ನೀನು ಮಹಲ್ನಿಂದ ಓಡಿ ಹೋಗ್ತೀಯಾ, ಆದರೂ ಅವ್ನು ನಿನ್ನನ್ನು ಹುಡುಕಿ ವಾಪಸ್ ತರ್ತಾನೆ. ನೀನು ಊಟ ಮಾಡ್ದಿದ್ದೀರ ಅವನು ತನ್ನ 2,000 ಕೋಟಿ ಡೀಲ್ ಬಿಟ್ಟು ನಿನಗಾಗಿ ಯಾಕೆ ವಾಪಸ್ ಬರ್ತಾನೆ? ನೀನು ಅವನಿಗೆ ಮುಖ್ಯ ಅಲ್ಲ ಅಂದರೆ ಇದೆಲ್ಲ ಯಾಕೆ? ಯಾವಾಗ ಡಾಕ್ಟರ್ ನಿನಗೆ ಇಂಜೆಕ್ಷನ್ ಕೊಡ್ತಿದ್ರೋ ಆಗ ಅವನು ಡಾಕ್ಟರ್ನನ್ನು ಯಾಕೆ ತಡ್ದ? ಮೊದಲು ನನಗೆ ಇಂಜೆಕ್ಷನ್ ಕೊಡಿ ಅಂತ ಯಾಕಂದ? ಅವನು ಮೊದಲು ಇಂಜೆಕ್ಷನ್ ತಗೊಂಡು ಆಮೇಲೆ ಡಾಕ್ಟರ್ ನಿನಗೆ ಕೊಡೋದಕ್ಕೆ ಬಿಟ್ಟ. ತೀಕ್ಷಾ ಆಶ್ಚರ್ಯದಿಂದ ಮೋಹನ್ ಮಾತುಗಳನ್ನ ಕೇಳ್ತಿದ್ಲು. ಅವಳಿಗೆ ನಂಬೋದಕ್ಕಾಗ್ತಾ ಇರಲಿಲ್ಲ. ಈ ರಾಕ್ಷಸ ಇಷ್ಟೆಲ್ಲ ಮಾಡ್ತಾನಾ? ಈ 1 ವರ್ಷದಲ್ಲಿ ತೀಕ್ಷಾ ತಾರಕ್ ನನ್ನ ಅರ್ಥ ಮಾಡ್ಕೊಳ್ಳೇ ಇಲ್ಲ. ನಾನು ಅವನಿಗೆ ಅಷ್ಟು ಮುಖ್ಯ ಆದರೆ ಅವನು ಯಾಕೆ ನಂಗೆ ನೋವು ಕೊಡ್ತಾನೆ? ಯಾಕೆ ನನ್ನ ಪ್ರಾಣಿ ಥರ ನಡೆಸ್ಕೊಳ್ತಾನೆ? ತೀಕ್ಷಾ ಕಣ್ಣಿನಿಂದ ಕಣ್ಣು ಹರಿಯಿತು. ಆದರೆ ಏನೂ ಹೇಳಿಲ್ಲ. ಅಲ್ಲಿನ ವಾತಾವರಣ ತುಂಬ ಗಂಭೀರವಾಗಿತ್ತು. ಮೋಹನ್ ವಿಷಯ ಬದಲಾಯಿಸ್ತಾ ಅಂದ, ನಾನು ಕೂಡ ನೋಡು ಮಾತಾಡ್ತಾ ನಿನಗೆ ಊಟ ಮಾಡಿಸೋದನ್ನೇ ಮರೆತುಬಿಟ್ಟೆ. ಅವ್ನು ಲಂಚ್ ಬಾಕ್ಸ್ ಎತ್ತದ ಮತ್ತು ತೀಕ್ಷಾ ಮುಂದೆ ಚಮಚ ಹಿಡಿದ. ತೀಕ್ಷಾ ಮುಖದಲ್ಲಿ ನಗು ಬಂತು.
ಅವಳಿಗೆ ಗೊತ್ತಿತ್ತು ಮೋಹನ್ ವಾತಾವರಣ ಬದಲಾಯಿಸೋದಕ್ಕೆ ಹೀಗೆ ಮಾಡ್ತಿದ್ದಾನೆ ಅಂತ. ಅವಳು ಬಾಯಿ ಬಿಟ್ಲು. ಅಷ್ಟಲ್ಲಿ ವಾರ್ಡ್ ಬಾಗಿಲು ತೆರೀತು. ಇಬ್ಬರು ಆ ಕಡೆ ನೋಡಿದ್ರು. ಬಾಗಿಲಲ್ಲಿ ತಾರಕ್ ನಿಂತಿದ್ದ. ಅವನ ಮುಷ್ಟಿಗಳು ಬಿಗಿ ಆಗಿದ್ದವು, ಕಣ್ಣುಗಳು ಬೆಂಕಿ ಉಗುಳುತ್ತಿದ್ದವು. ಅವನು ಕೋಪದಿಂದ ಮೋಹನ್ ಮತ್ತು ತೀಕ್ಷಾಳ್ ನೋಡ್ತಿದ್ದ. ಅವನ ದೃಷ್ಟಿ ಮೋಹನ್ ಕೈಯಲ್ಲಿದ್ದ ಚಮಚದ ಮೇಲೆ ಬಿತ್ತು. ಆಮೇಲೆ ತೀಕ್ಷಾಳ ತೆರೆದಿದ್ದ ಬಾಯಿ ಮೇಲೆ ಬಿತ್ತು. ಮೋಹನ್ ಕೈಗಳು ನಡುಗಿದ್ವು. ತೀಕ್ಷಾ ತನ್ನ ಬಾಯಿ ಮುಚ್ಕೊಂಡ್ಲು. ಅವಳು ಒಂದು ಕ್ಷಣ ಗಾಬರಿ ಆದ್ಲು. ಮೋಹನ್ ತನ್ನ ಕೈ ಹಿಂದೆ ತೆಗೆದುಕೊಂಡ. ತಾರಕ್ ಒಳಗೆ ಬಂದ. ಮೋಹನ್ ಕೈಯಿಂದ ಲಂಚ್ ಬಾಕ್ಸ್ ಕಿತ್ಕೊಂಡ. ಮೋಹನ್ ಸುಳ್ಳೆ ನಗ್ತಾ ಅಂದ, ಓಕೆ, ನಂಗೆ ನಿದ್ದೆ ಬರ್ತಿದ್ದೀನಿ, ನಾನು ಹೋಗ್ತೀನಿ ತಾರಕ್. ತಾರಕ್ ಯಾವಾಗಲಿಂದ ಮೋಹನನ್ನು ಕಿಕ್ಕರ್ಸಿ ನೋಡ್ತಿದ್ದ. ಅಲ್ಲಿಂದ ಅವನು ಹೊರಟೋದ. ತೀಕ್ಷಾಳನ್ನು ನೋಡ್ತಿದ್ದ. ತೀಕ್ಷಾ ಒಂದು ಕ್ಷಣ ಬೆದರು ಹೋದ್ಲು. ಯಾಕಂದರೆ ತಾರಕ್ ತುಂಬ ಭಯಾನಕವಾಗಿ ಕಾಣ್ತಿದ್ದ. ಆದರೆ ತಾರಕ್ನ ಪಾಶ್ ತಿಳಿದ ನಂತರ ತೀಕ್ಷಾಗ ಅವನ ಮೇಲೆ ಸಿಂಪತಿ ಕೂಡ ಇತ್ತು. ಅವಳ ಸಿಟ್ಟಿನಿಂದ ಮುಖ ತಿರುಗಿಸ್ಕೊಳ್ಬೇಕು ಅಂದ್ಕೊಂಡ್ಳು, ಆದರೆ ಆಗ ಮಾಡಲಿಲ್ಲ. ತಾರಕ್ ಅವಳ ಪಕ್ಕದಲ್ಲಿ ಕೂತ. ಅವನು ಇದುವರೆಗೆ ಏನು ಮಾತಾಡಲಿಲ್ಲ. ಅವನು ತೀಕ್ಷಾಳ ಗಾಯಗೊಂಡ ಕೈಯನ್ನು ನೋಡ್ದ. ಆಮೇಲೆ ಅವಳಿಗೆ ಊಟ ಮಾಡಿಸೋದಕ್ಕೆ ಶುರು ಮಾಡ್ದ. ತೀಕ್ಷಾ ಕೂಡ ಸುಮ್ಮನೆ ಊಟ ಮಾಡಿದ್ಲು. ಅವಳು ತಾರಕ್ ಬಗ್ಗೆ ಯೋಚಿಸ್ತಿದ್ಲು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ತಾರಕ್ ಇದೆಲ್ಲ ಅನುಭವಿಸಿದ್ನ, ಅದಕ್ಕೆ ಅವನು ಹೀಗೆ ಹೃದಯ ಇಲ್ಲದಂತಾಗಿದ್ದಾನೆ. ಕೆಲವೊಮ್ಮೆ ಅವಳ ಕಾಳಜಿ ಅರಿವಾಗ್ತಿತ್ತು. ಆದರೆ ಮರುಕ್ಷಣವೇ ತಾರಕ್ ಏನಾದರೂ ಒಂದು ಕೆಲಸ ಮಾಡಿಬಿಡ್ತಿದ್ದ. ಆದ್ದರಿಂದ ಅವಳ ದ್ವೇಷ ಇನ್ನೂ ಹೆಚ್ಚಾಗ್ತಿತ್ತು. ತೀಕ್ಷಾ ಊಟ ಮುಗಿಸಿದ್ಲು. ತಾರಕ್ ಅವಳು ನೀರು ಕುಡಿಸ್ದ. ಆಮೇಲೆ ಮಾತ್ರೆಗಳನ್ನ ಕೊಟ್ಟ. ತೀಕ್ಷಾ ಅಂದ್ಲು, ನಾನು ಮನೆಗೆ ಹೋಗಬೇಕು. ತಾರಕ್ ಅವಳನ್ನ ನೋಡ್ದ ಮತ್ತು ತಲೆ ಆಡಿಸ್ದ. ತಾರಕ್ ತನ್ನ ಫೋನ್ ತೆಗ್ದ ಮತ್ತು ಯಾರಿಗೋ ಕಾಲ್ ಮಾಡ್ದ. ಫೋನಲ್ಲಿ ಏನೋ ಹೇಳಿ ಕಾಲ್ ಕಟ್ ಮಾಡ್ದ. ತಾರಕ್ ಎದ್ದು ನಿಂತ. ಅವನು ತೀಕ್ಷಾಳನ್ನು ನೋಡ್ದ. ತೀಕ್ಷಾ ತನ್ನ ಎರಡು ಕೈಗಳನ್ನ ಅವನ ಕಡೆ ಚಾಚಿದ್ಲು. ಅವನು ಆಶ್ಚರ್ಯದಿಂದ ಅವಳನ್ನ ನೋಡ್ದ. ಇವಳಿಗೆ ಏನಾಯ್ತಿದ್ದಕ್ಕಿದ್ದಂತೆ ಸ್ವಲ್ಪ ಹೊತ್ತಿನಿಂದ ಅವಳು ಇವನ ಮುಖ ನೋಡೋದಕ್ಕೂ ಸಿದ್ಧ ಇರಲಿಲ್ಲ. ತಾರಕ್ ಅವಳನ್ನ ಚಿಕ್ಕ ಮಗುವಿನಂತೆ ಎತ್ಕೊಂಡ. ತಾರಕ್ನ ಒಂದು ಕೈ ಅವಳು ಬೆನ್ನ ಮೇಲೆ ಇತ್ತು, ಇನ್ನೊಂದು ಕೈ ಅವಳ ಸೊಂಟವನ್ನು ಹಿಡಿದಿದ್ದ. ತೀಕ್ಷಾ ತನ್ನ ತಲೆಯನ್ನು ಅವನ ಹೆಗಲ ಮೇಲೆ ಇರಿಸಿದ್ಲು. ತಾರಕ್ ಅವಳನ್ನ ಎತ್ಕೊಂಡು ಆಸ್ಪತ್ರೆಯಿಂದ ಹೊರಗೆ ಹೋಗೋದಕ್ಕೆ ಶುರು ಮಾಡ್ದ. ಎಲ್ಲ ಡಾಕ್ಟರ್ ಮತ್ತು ನರ್ಸ್ ಇವರನ್ನ ನೋಡಿದ್ರು. ಅವರಿಗೆ ನಂಬೋದಕ್ಕಾಗ್ತಿರ್ಲಿಲ್ಲ. ತಾರಕ್ ಅವಳನ್ನ ಮಗುವಿನಂತೆ ಎತ್ಕೊಂಡಿದ್ದ. ಅವ್ರ ಕಾರ್ನಲ್ಲಿ ಹತ್ತಿರ ಬಂದರು. ತಾರಕ್ ಅವಳನ್ನ ಕಾರ್ನಲ್ಲಿ ಕೂರಿಸ್ದ ಮತ್ತು ತಾನು ಕೂತ. ಸ್ಟಾರ್ಟ್ ಮಾಡ್ದ ಕಾರು. ಅವರ ತಾರಕ್ನ ಮಹಲಿಗೆ ಹೊರಟರು. ಈಗ ಮಾತ್ರೆಗಳ ಪ್ರಭಾವ ಶುರುವಾಯಿತು. ತೀಕ್ಷಾ ನಿದ್ದೆ ಬರೋದಕ್ಕೆ ಶುರುವಾಯಿತು. ಅವಳ ಕಣ್ಣುಗಳು ಮುಚ್ಚಿದ್ವು. ಕೆಲವೊಮ್ಮೆ ಅವಳ ತಲೆ ತಾರಕ್ ಹೆಗಲ ಮೇಲೆ ಬೀಳ್ತಿತ್ತು. ಮರುಕ್ಷಣವೇ ಅವಳು ಎಚ್ಚರಗೊಂಡು ಇನ್ನೊಂದು ಕಡೆ ಸರಿತಿದ್ಲು. ತಾರಕ್ ಅದನ್ನು ನೋಡ್ದ. ಅವಳನ್ನ ಕೆಕ್ಕರಿಸಿ ನೋಡ್ದ ಮತ್ತು ಅವಳನ್ನ ಎಳೆದು ತನ್ನ ತೊಡೆ ಮೇಲೆ ಕೂರಿಸ್ಕೊಂಡ. ತೀಕ್ಷಾ ನಿದ್ದೆಗಣ್ಣಿನಿಂದ ಅವನ್ನ ನೋಡಿದ್ಲು. ತಾರಕ್ ಅವಳ ತಲೆಯನ್ನು ತನ್ನ ಎದೆಗೆ ಒರಗಿಸ್ಕೊಂಡ ಮತ್ತು ಅವಳ ಕೂದಲನ್ನು ಸವರೋದಕ್ಕೆ ಶುರು ಮಾಡ್ದ. ಮೆಲ್ಲಗೆ ತೀಕ್ಷಾ ಮಲಗಿದ್ಲು. ತಾರಕ್ ಅವಳನ್ನ ನೋಡ್ತಿದ್ದ. ತೀಕ್ಷಾ ಮಲಗಿರುವಾಗ ತುಂಬ ಮುಗ್ಧವಾಗಿ ಕಾಣ್ತಿದ್ಲು ಮತ್ತು ಅಷ್ಟೇ ಸುಂದರವಾಗಿ. ತಾರಕ್ ಅವಳ ಹಣೆಗೆ ಮುತ್ತಿಟ್ಟ. ಮುಂದೆ ಕೂತಿದ್ದ ಡ್ರೈವರ್ ಅಂದಮೇಲೆ ಕನ್ನಡಿ ಮೂಲಕ ಇದನ್ನು ನೋಡ್ದ. ಅವನಿಗೆ ನಂಬೋದಕ್ಕಾಗಲಿಲ್ಲ. ಒಂದು ಕ್ಷಣ ಅವನ ಕೈಯಿಂದ ಸ್ಟೇರಿಂಗ್ ವೀಲ್ ಕಂಟ್ರೋಲ್ ತಪ್ಪಿತು. ಮರುಕ್ಷಣವೇ ಅವನು ತನ್ನನ್ನು ತಾನು ಸಂಭಾಳಿಸ್ಕೊಂಡ. ಅವನಿಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ನಿಜವಾಗಿ ಈ ಹುಡುಗಿ ಬಗ್ಗೆ ಇಷ್ಟು ಕಾಳಜಿ ವಹಿಸ್ತಾನಾ? ಸ್ವಲ್ಪ ಹೊತ್ತಿನಲ್ಲಿ ಅವರು ಮಹಲಿಗೆ ತಲುಪಿದ್ರು. ತಾರಕ್ ಕಾರ್ನಿಂದ ಹೊರಬಂದ. ತೀಕ್ಷಾಳನ್ನು ತನ್ನ ತೊಡೆ ಮೇಲಿಂದ ಎತ್ಕೊಂಡ ಮತ್ತು ಮಹಲ್ ಒಳಗೋದ. ತೀಕ್ಷಾಳನ್ನು ಬೆಡ್ ಮೇಲೆ ಮಲಗಿಸ್ದ. ಆಮೇಲೆ ಅವನು ಬಾತ್ರೂಮ್ಗೆ ಹೋದ. ಅಲ್ಲಿಂದ ಒದ್ದೆ ಟವಲ್ ತಂದ. ಆಗ ರಾತ್ರಿ ಆಗಿತ್ತು. ತಾರಕ್ ತೀಕ್ಷಾಳ ಬಟ್ಟೆಗಳನ್ನ ತೆಗೆದ ಮತ್ತು ಅವಳಿಗೆ ಸ್ಪಾಂಜ್ ಬಾತ್ ನೀಡೋದಕ್ಕೆ ಶುರು ಮಾಡ್ದ. ತೀಕ್ಷಾಕ್ ತನ್ನ ದೇಹದ ಮೇಲೆ ತಂಪನ್ನಿಸ್ತು. ಅವಳು ಮೆಲ್ಲ ಕಣ್ಬಿಟ್ಲು. ತಾರಕ್ನನ್ನು ನೋಡಿದ್ಲು. ತಾರಕ್ ಅವಳ ಮುಖವನ್ನು ಸ್ವಚ್ಛಗೊಳಿಸ್ದ. ತೀಕ್ಷಾ ಇನ್ನೂ ನಿದ್ದೆಯಲ್ಲಿದ್ಲು. ಅವಳು ತನ್ನ ಮುಖವನ್ನು ಇನ್ನೊಂದು ಕಡೆ ತಿರುಗಿಸಿದ್ಲು. ಮಗ್ಗಲು ಬದಲಿಸಿ ಮತ್ತೆ ಮಲಗಿದ್ಲು. ತಾರಕ್ ಅವಳನ್ನ ನೀರ ಮಾಡ್ದ ಮತ್ತು ಸರಿಯಾಗಿ ಸ್ವಚ್ಛ ಮಾಡ್ದ. ಇದರಿಂದ ಅವಳಿಗೆ ನೋವಾಗ್ತಿತ್ತು. ಅವಳು ನಿದ್ದೆಯಲ್ಲಿದ್ಲು. ತಾರಕ್ ನೋಡ್ದ. ಆ ಜಾಗದಲ್ಲಿ ವಿಪರೀತ ಸ್ವೆಲ್ಲಿಂಗ್ ಆಗಿತ್ತು. ತಾರಕ್ ಅವಳನ್ನ ಕ್ಲೀನ್ ಮಾಡ್ದ. ಅವನು ಡ್ರಾಯರ್ನಿಂದ ಆಯಿಂಟ್ಮೆಂಟ್ ತೆಗೆದ ಮತ್ತು ಅವಳ ದೇಹದ ಮೇಲೆ ಹಚ್ಚಿದ. ಅವಳಿಗೆ ಬಟ್ಟೆ ತೊಡಿಸ್ದ ಮತ್ತು ಅವಳಿಗೆ ಬ್ಲ್ಯಾಂಕೆಟ್ ಹೊದಿಸ್ದ. ತಾನು ಬಾತ್ರೂಮ್ಗೆ ಹೋಗಿ ಶವರ್ ತೊಗೊಂಡು ಬಂದ. ಅವನು ಬೆಡ್ ಹತ್ರ ಬಂದ. ಬೆಡ್ ಮೇಲೆ ಮಲಗ್ದ. ಲೈಟ್ ಆಫ್ ಮಾಡಿ ಮತ್ತು ತೀಕ್ಷಾಳನ್ನು ಅಪ್ಕೊಂಡು ಮಲಗ್ದ. ತಾರಕ್ನ ನಿದ್ದೆ ಸರಿತು. ಅವನು ತನ್ನ ಕೈ ಚಾಚ್ದ. ಬೆಡ್ ಮೇಲಿತ್ತ ಆತ ಕೈ ಆಡಿಸ್ದ. ಅವನಿಗೇನೂ ಸಿಗಲಿಲ್ಲ. ಅವನ ಕಣ್ಣುಗಳ ತೆರೆದ್ವು. ತೀಕ್ಷಾ ಅಲ್ಲಿರಲ್ಲ. ತಾರಕ್ ಸಿಟ್ಟಿಂದ ಎದ್ದು ಕೂತ. ಅಷ್ಟರಲ್ಲಿ ಅವನಿಗೆ ಬಾತ್ರೂಮ್ನಿಂದ ಜೋರಾದ ಕಿರುಚಾಟ ಕೇಳಿಸ್ತಾ. ಅವನು ತಕ್ಷಣವೇ ಎದ್ದ ಮತ್ತು ಬಾತ್ರೂಮ್ ಕಡೆ ಬಂದ. ಅವನು ಬಾಗಿಲು ತೆರೆದ. ಒಳಗಿನ ವಾತಾವರಣ ನೋಡಿ ಅವನ ಕಣ್ಣುಗಳ ಅರಳಿದ್ವು. ಬಾತ್ರೂಮ್ ಪೂರ್ತಿ ನೊರೆಯಿಂದ ತುಂಬಿ ಹೋಗಿತ್ತು. ಅಲ್ಲಿ ಮಂಜು ನಿಂತಿತ್ತು. ಒಳಗಡೆ ಏನೂ ಕಾಣಿಸ್ತಿರಲಿಲ್ಲ. ಅವನಿಗೆ ಮತ್ತೆ ತೀಕ್ಷಾಳ ಕಿರುಚಾಟ ಕೇಳಿಸ್ತು. ಅವನು ಮುಂದೆ ಹೋದ. ತನ್ನ ಕೈಗಳಿಂದ ನೊರೆಯನ್ನು ಸರಿಸ್ದ. ಅವನು ಬಾತ್ರೂಮ್ ಹತ್ರ ಹೋದಾಗ ಅಲ್ಲಿ ಪೂರ್ತಿ ನೊರೆ ತುಂಬಿತ್ತು. ತೀಕ್ಷಾ ಕಾಣಿಸ್ಲೇ ಇರಲಿಲ್ಲ. ಬರೀ ಅವಳು ಎರಡು ದೊಡ್ಡ ಕಣ್ಣುಗಳು ಮಾತ್ರ ಕಾಣ್ತಿದ್ವು. ಅವಳು ನೊರೆಯೊಳಗೆ ಕಳೆದು ಹೋಗಿದ್ಲು. ನೊರೆಯಿಂದ ಪೂರ್ತಿ ಮುಚ್ಚಿ ಹೋಗಿದ್ಲು. ತಾರಕ್ ಅವಳನ್ನ ನೋಡ್ದ. ತೀಕ್ಷಾಳ ಕಣ್ಣುಗಳು ಮಾತ್ರ ಕಾಣ್ತಿದ್ವು. ತೀಕ್ಷಾ ತನ್ನ ಕಣ್ಣುಗಳನ್ನ ಉಚ್ಕೊಳ್ತಿದ್ಲು. ಯಾಕಂದ್ರೆ ಅವಳಿಗೆ ಏನು ಕಾಣಿಸ್ತಿರ್ಲಿಲ್ಲ. ಅವಳ ಕಣ್ಣು ಉರಿತಿತ್ತು. ತೀಕ್ಷಾ ಮತ್ತೆ ಕಿರ್ಚಿದ್ಲು. ಕಣ್ಣಲ್ಲಿ ವಿಪರೀತ ಉರಿಯಿತ್ತು. ತಾರಕ್ನ ತುಟಿಗಳ ಅಂಚು ಸ್ವಲ್ಪ ವಕ್ರವಾಯಿತು. ಅವನ ಮುಖ ನೋಡಿದ್ರೆ ಅವನು ನಗ್ತಿದ್ದಾನೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು. ಆದರೆ ಮರುಕ್ಷಣವೇ ತಾರಕ್ ಮುಖಭಾವ ಕಠೋರ ಆಯಿತು. ಆಗ ಅವನು ತೀಕ್ಷಾಳ ಎತ್ಕೊಂಡ. ಅವಳು ಗಾಬರಿ ಆದ್ಲು. ಅವಳಿಗೆ ಏನೂ ಕಾಣಿಸ್ತಿರಲಿಲ್ಲ. ಅದಕ್ಕೆ ಅವಳು ಬೆದರಿ ಕಿರ್ಚ್ತಾ ಅಂದ್ಲು, ತಾರಕ್. ತಾರಕ್ ಹ್ಞೂ ಅಂತ ಸುಮ್ಮನಾದ್ಲು. ತಾರಕ್ ಅವಳನ್ನ ಎತ್ಕೊಂಡು ಶವರ್ ಕೆಳಗೆ ಬಂದ. ಅವನ ಶವರ್
ಆನ್ ಮಾಡ್ದ. ತೀಕ್ಷಾಳ ಮೇಲೆ ನೀರು ಬೀಳೋದಕ್ಕೆ ಶುರುವಾಯಿತು. ಈಗ ಅವಳ ಕಣ್ಣಿನ ಉರಿ ಕಡಿಮೆ ಆಯಿತು. ತಾರಕ್ನ ಅಷ್ಟು ಹತ್ರ ನೋಡಿ ಅವಳು ಬೆಚ್ಚಿ ಬಿದ್ಲು. ಅವಳು ಒಂದು ಹೆಜ್ಜೆ ಹಿಂದೆ ಹೋದ್ಲು. ಆದರೆ ತಾರಕ್ನ ಕಣ್ಣುಗಳು ಚೂಪಾದವು. ಅವನ ಕೋಪದಿಂದ ಅವಳನ್ನ ನೋಡ್ದ. ತೀಕ್ಷಾ ಇನ್ನೂ ತನ್ನ ಕಣ್ಣುಗಳನ್ನ ಉಜ್ತಿದ್ಲು, ಯಾಕಂದ್ರೆ ಇನ್ನೂ ಸ್ವಲ್ಪ ಉರಿ ಇತ್ತು. ತಾರಕ್ ಅವಳನ್ನ ತನ್ನ ಕಡೆ ಎಳೆದ ಮತ್ತು ಬಲವಂತವಾಗಿ ಅವಳ ಕೈಗಳನ್ನ ಕಣ್ಣಿನಿಂದ ಸರಿಸ್ದ. ತಾರಕ್ ಸ್ವಲ್ಪ ಕಠೋರ ಧ್ವನಿಯಲ್ಲಂದ, ಡೋಂಟ್ ರಬ್ ಯು ವಾಯ್ಸ್. ಉರಿ ಆಗ್ತಿದೆ. ತಾರಕ್ ಅವಳ ಕಣ್ಣಿಗಂಟಿದ್ದ ನೊರೆಯನ್ನು ಸ್ವಚ್ಛಗೊಳಿಸ್ದ. ಶವರ್ ನೀರು ಇಬ್ಬರ ಮೇಲೆ ಬೀಳ್ತಿತ್ತು. ಈಗ ತೀಕ್ಷಾ ಮೆಲ್ಲ ಕಣ್ಣು ಬಿಟ್ಲು. ಈಗ ಅವಳಿಗೆಲ್ಲವೂ ಸ್ಪಷ್ಟವಾಗಿ ಕಾಣ್ತಿತ್ತು. ಅವಳು ಬಾತ್ರೂಮ್ ವಾತಾವರಣ ನೋಡಿ ಗಾಬರಿ ಆದ್ಲು. ಅವಳ ಕಣ್ಣುಗಳು ಅರಳಿದ್ವು. ಫುಲ್ಲು ಶಾಂಪು ನೊರೆಯಿಂದ ತುಂಬಿತ್ತು. ಇದು ಯಾರು ಮಾಡಿದ್ದು, ಹೇಗೆ? ಅವಳು ತಾರಕ್ ಕಡೆ ನೋಡಿದ್ಲು. ಇದು ನೀನೇ ಮಾಡಿದ್ದ ಎಂಬಂತಿತ್ತು ಅವಳು ನೋಟ. ತಾರಕ್ ಅವಳ ಭಾವನೆಯನ್ನು ಓದ್ದ. ತೀಕ್ಷಾಗೆ ತಾರಕ್ನ ದೃಷ್ಟಿ ತನ್ನ ಮೇಲೆ ಇರೋದು ಅನ್ನಿಸ್ತು. ಅವಳು ಬೆರಳಿಂದ ತನ್ನ ಕಡೆ ತೋರಿಸ್ತಾ ಅಂದ್ಲು, ಇದು ನಾನು ಮಾಡಿದ್ದ? ತಾರಕ್ ಅವಳ ಮುಖಭಾವ ನೋಡ್ದ. ಅವನ ತುಟಿಗಳ ಅಂಚು ಇನ್ನೂ ಹೆಚ್ಚು ವಕ್ರ ಆಯಿತು. ಆದರೆ ಈ ಬಾರಿ ಇದು ತೀಕ್ಷಾಳ ಕಣ್ಣಿಂದ ತಪ್ಪಿಸ್ಕೊಳ್ಳಿಲ್ಲ. ತಾರಕ್ ತಕ್ಷಣವೇ ತನ್ನ ಮುಖವನ್ನು ಕಠೋರಗೊಳಿಸ್ತಾ, ಏನಿವನು ಕೂಡ ನಗ್ತಿದ್ದಾನಾ? ಇಲ್ಲ ಇಲ್ಲ, ಇದು ನನ್ನ ಭ್ರಮೆ ಇರ್ಬೋದು. ಇವನು ಮತ್ತು ನಗೋದು ಸಾಧ್ಯವೇ ಇಲ್ಲ. ಅವ್ರ ಮಧ್ಯೆ ಸ್ವಲ್ಪವೂ ಜಾಗ ಇರಲಿಲ್ಲ. ತಾರಕ್ ಅವಳ ಮುಖವನ್ನು ನೋಡ್ತಿದ್ದ. ತೀಕ್ಷಾಳ ದೊಡ್ಡ ಕಣ್ಣುಗಳು, ತೆಳುವಾದ ಗುಲಾಬಿ ತುಟಿಗಳು, ನಿಜವಾಗಿ ಅವಳು ತುಂಬ ಸುಂದರಿಯಾಗಿದ್ಲು. ಯಾಕಂದರೆ ಅವಳ ಮೈ ಮೇಲೆ ಒಂದು ಬಟ್ಟೆ ಕೂಡ ಇರಲಿಲ್ಲ. ಅವಳು ತಾರಕ್ನ ದೃಷ್ಟಿ ಅರ್ಥವನ್ನು ತಿಳ್ಕೊಂಡ್ಳು. ತಾರಕ್ ತನ್ನ ತಲೆ ಭಾಗಿಸ್ದ ಮತ್ತು ಅವಳೊಂದಿಗೆ ಸೇರೋದಕ್ಕೆ ಬಯಸ್ದ. ಅವನ ತನ್ನ ಕೈಯನ್ನು ಅವಳ ಹೊಟ್ಟೆ ಮೇಲೆ ಇಡೋದಕ್ಕೆ ಶುರು ಮಾಡ್ದ. ತೀಕ್ಷಾ ಕರೆಂಟು ಹೊಡೆದಂತಾಯಿತು. ಅವಳು ತಾರಕ್ನ ಅಟೆನ್ಷನ್ನ ಅರ್ಥ ಮಾಡ್ಕೊಳ್ತಿದ್ಲು. ಈಗ ತೀಕ್ಷಾಗೆ ತುಂಬ ನಾಚಿಕೆ ಆಯಿತು. ಅವಳ ಮುಖವೆಲ್ಲ ಕೆಂಪಾಯಿತು. ಅವಳು ತಾರಕ್ನ ತನ್ನ ದೂರ ಮಾಡಿದ್ಲು. ತಾರಕ್ ಅವಳನ್ನ ಕೆಕ್ಕರಿಸಿ ನೋಡ್ದ. ಮರುಕ್ಷಣವೇ ಅವಳನ್ನ ತನ್ನತ್ತ ಎಳ್ಕೊಂಡ. ಅವಳೊಂದಿಗೆ ಸೇರೋದಕ್ಕೆ ಶುರು ಮಾಡ್ದ. ಹಸಿದ ಸಿಂಹದ ಮುಂದೆ ಅದರ ಬೇಟೆ ಸಿಕ್ಕರೆ ಹೇಗಿರುತ್ತೋ ಹಾಗೆ ಅವಳನ್ನ ಮಾಡ್ತಿದ್ದ. ತೀಕ್ಷಾಗೆ ಉಸಿರಾಡೋದಕ್ಕೂ ಕಷ್ಟ ಆಯಿತು. ಅವಳು ತನ್ನ ಮುಖವನ್ನು ದೂರ ಸರಿಸಿದ್ಲು ಮತ್ತು ದೀರ್ಘವಾಗಿ ಉಸಿರಾಡೋದಕ್ಕೆ ಶುರು ಮಾಡಿದ್ಲು. ತೀಕ್ಷಾಳ ಇಡೀ ದೇಹ ನಡುಗ್ತಿತ್ತು. ಅವಳ ನಡುಕವನ್ನು ಅವನು ಗಮನಿಸ್ದ. ಮೆಲ್ಲನೆ ಅವಳ ಕಿವಿಯಲ್ಲಿಂದ, ಎನಿ ಪ್ರಾಬ್ಲಮ್? ತೀಕ್ಷಾ ಅವನ್ನ ನೋಡಿದ್ಲು ಮತ್ತು ಅಂದ್ಲು, ಅದು ಅಷ್ಟಲ್ಲಿ ತಾರಕ್ ಮತ್ತೆ ಸ್ಟಾರ್ಟ್ ಮಾಡ್ದ. ತೀಕ್ಷು ಇನ್ನೂ ಕೆಂಪಾದ್ಲು. ಅದರೊಳಗೆ ನಾಚಿಕೆ ಆಗ್ತಿತ್ತು. ತೀಕ್ಷಾ ಪೂರ್ತಿಯಾಗಿ ತಾರಕ್ನ ಹಿಡಿತದಲ್ಲಿದ್ಲು. ತಾರಕ್ ಅವಳನ್ನ ಎತ್ಕೊಂಡ. ತಾರಕ್ ಅವಳೊಂದಿಗೆ ಸೇರ್ತಾ ಇದ್ದ. ಇದರಿಂದಾಗಿ ಅವಳು ನಾಚಿಕೆಯಿಂದ ಕೂಗಿ ಹೋದ್ಲು. ತೀಕ್ಷಾ ತನ್ನ ಮುಖ ದೂರ ಮಾಡಿದ್ಲು ಮತ್ತು ತಾರಕ್ ಹೆಗಲ ಮೇಲೆ ತನ್ನ ತಲೆ ಇರಿಸಿದ್ಲು. ತಾರಕ್ನ ಬಿಸಿ ಉಸಿರನ್ನು ಅವಳು ಇಡೀ ಕತ್ತಿನ ತುಂಬ ಫೀಲ್ ಮಾಡ್ತಿದ್ಲು. ತಾರಕ್ ಅವಳನ್ನ ಮತ್ತೆ ಶವರ್ ಕೆಳಗೆ ಕರ್ಕೊಂಡು ಬಂದ. ಅವರಿಬ್ಬರು ಶವರ್ ತೆಗೆದುಕೊಂಡ್ರು. ರೂಮ್ಗೆ ವಾಪಸ್ ಬಂದರು. ಅವಳನ್ನ ಬೆಡ್ ಮೇಲೆ ಕೂರಿಸ್ದ ಮತ್ತು ತೀಕ್ಷಾ ಟವೆಲ್ ಸುತ್ತಕೊಂಡ್ಳು ಮತ್ತು ಡ್ರೆಸ್ಸಿಂಗ್ ರೂಮ್ಗೆ ಹೋದ್ಲು. ಸ್ವಲ್ಪ ಹೊತ್ತಿನಲ್ಲಿ ಅವಳು ವಾಪಸ್ ಬಂದಳು. ಅವಳು ಸ್ಲೀವ್ಲೆಸ್ ಟಾಪ್ ಮತ್ತು ಜೀನ್ಸ್ ಧರಿಸಿದ್ದು. ಅದರಲ್ಲಿ ಅವಳು ತುಂಬ ಸುಂದರವಾಗಿ ಕಾಣ್ತಿದ್ಲು. ಕೂದಲನ್ನು ಒಣಗಿಸ್ತಾ ಡ್ರೆಸ್ಸಿಂಗ್ ರೂಮ್ನಿಂದ ಹೊರಗೆ ಬರ್ತಿದ್ಲು. ತಾರಕ್ ಕೂಡ ತನ್ನ ಬಟ್ಟೆಗಳನ್ನ ಧರಿಸಿದ್ದ. ಅವನು ತೀಕ್ಷಾಳನ್ನು ನೋಡ್ತಿದ್ದ. ಅವಳು ಬೇರೆಯದೇ ಏನು ಯೋಚಿಸ್ತಿದ್ಲು. ಅವಳು ತಾರಕ್ನ ಪಾಸ್ಟ್ ಬಗ್ಗೆ ಯೋಚಿಸ್ತಿದ್ಲು. ಅವಳು ಒಮ್ಮೆಯೂ ತಾರಕ್ ಕಡೆ ನೋಡಲಿಲ್ಲ. ಅವಳೀಗ ಮೆಲ್ಲಗೆ ತಾರಕ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ಲು. ಯಾಕೆ ಅವನು ಹೀಗಿದ್ದಾನೆ ಅಂತ. ತಾರಕ್ ಯಾವಾಗಲಿಂದ ಗಮನಿಸ್ತಿದ್ದ ತೀಕ್ಷಾ ಎಲ್ಲಿ ಕಳೆದು ಹೋಗಿದ್ದಾಳೆ ಅಂತ. ಅವಳ ಗಮನ ಎಲ್ಲೋ ಇತ್ತು. ತಾರಕ್ ಸಿಟ್ಟು ಬಂತು. ಅವನು ತೀಕ್ಷಾಳ ಹತ್ರ ಬಂದ. ಅವಳನ್ನ ಹಿಂದಿನಿಂದ ಅಪ್ಕೊಂಡ. ತೀಕ್ಷಾ ಬೆಚ್ಚಿ ಬಿದ್ಲು. ಅವಳು ತನ್ನ ಪ್ರಜ್ಞೆಗೆ ವಾಪಸ್ ಬಂದಳು. ತಾರಕ್ ಅವಳ ಕಿವಿಗೆ ಬೈಟ್ ಮಾಡ್ತಾ ಭಯಾನಕವಾಗಂದ, ಯಾರ ಬಗ್ಗೆ ಯೋಚಿಸ್ತಿದ್ಯಾ? ತೀಕ್ಷಾ ತಿರುಗಿದ್ಲು. ತಾರಕ್ ಕಡೆ ನೋಡಿದ್ಲು. ಇದ್ದಕ್ಕಿದ್ದಂತೆ ಅವಳು ತಾರಕ್ ಕಡೆ ಬಂದಳು. ತಾರಕ್ನ ಮುಖವನ್ನು ಹಿಡಿದ್ಲು. ಅವಳು ಮೊದಲು ತಾರಕ್ನ ಹಣೆಗೆ ಮುತ್ತಿಟ್ಲು. ತಾರಕ್ನ ಕಣ್ಣುಗಳು ಅರಳಿದ್ವು. ಅವನು ಇನ್ನೂ ಈ ಶಾಕ್ನಿಂದ ಹೊರ ಬಂದಿರಲಿಲ್ಲ. ಅಷ್ಟರಲ್ಲಿ ತೀಕ್ಷಾ ಸರದಿಯಂತೆ ಅವನೆರಡು ಕೆನ್ನೆಗಳಿಗೆ ಮುತ್ತು ಮಾಡಿದ್ಲು. ಅದರ ನಂತರ ಅವಳು ಅವನ ತುಟಿಗಳನ್ನ ಚುಂಬಿಸಿದ್ಲು ಮತ್ತು ಅವಳು ತಾರಕ್ನನ್ನು ಸೇರೋದಕ್ಕೆ ಬಯಸಿದ್ಲು. ತಾರಕ್ನ ಕಣ್ಣುಗಳ ಆಶ್ಚರ್ಯದಿಂದ ಅರಳಿದ್ವು. ಅದರಿಂದ ತಾರಕ್ಗೆ ಪ್ರಜ್ಞೆಗೆ ಬಂದ. ಅವನಿಗೆ ನಂಬೋದಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ತೀಕ್ಷಾ ಮೊದಲ ಬಾರಿ ತಾನೇ ಆಗಿ ಈ ರೀತಿ ಮಾಡ್ತಾ ಇರೋದು. ತೀಕ್ಷಾಗೆ ಅರ್ಥ ಆಗಿತ್ತು ಈ ಮನುಷ್ಯನಿಗೆ ಏನು ಬೇಕು ಅಂತ. ಇವನು ಕೇವಲ ಪ್ರೀತಿ ಹಸುವಿನಲ್ಲಿದ್ದಾನೆ. ಇವನಿಗೆ ಪ್ರೀತಿ ಲಾಲನೆ ಬೇಕು. ಇವನಿಗೆ ಇದರ ಅಗತ್ಯ ತುಂಬ ಇದೆ. ತಾರಕ್ ಆಶ್ಚರ್ಯದಿಂದ ರೆಸ್ಪಾನ್ಸ್ ನೀಡೋದನ್ನೇ ಮರೆತು ಹೋದ. ತೀಕ್ಷಾ ಸ್ವಲ್ಪ ಹಿಂದೆ ಸರಿದ್ಲು. ಅವಳು ತಾರಕ್ ಕಡೆ ನೋಡಿದ್ಲು. ಅವನ ಆಶ್ಚರ್ಯದ ಮುಖಭಾವ ನೋಡಿ ಅವಳಿಗೆ ನಾಚಿಕೆ ಬಂತು. ಈಗ ನಾನು ಏನು ಮಾಡಿದೆ ಅಂತ ಅನ್ನಿಸ್ತು. ತಾರಕಲ್ಲಿ ಸ್ತಬ್ಧನಾಗಿದ್ದ. ತೀಕ್ಷಾ ತನ್ನ ಮುಖ ಮರೆಚ್ಕೊಂಡ್ಳು. ಅವಳು ತಿರ್ಕೊಂಡ್ಳು. ತಾರಕಲ್ಲಿ ಔಹಾರ್ ನಿಂತಿದ್ದ. ಇದ್ದಕ್ಕಿದ್ದಂತೆ ಅವನ ತುಟಿಗಳ ಅಂಚು ವಕ್ರ ಆಯಿತು. ತೀಕ್ಷಾ ತನ್ನನ್ನು ತಾನು ಸಂಭಾಳಿಸ್ಕೊಂಡ್ಳು. ಅವಳಿಗೆ ಗೊತ್ತಿತ್ತು ತಾನು ಮಾಡಿದ ಅಗತ್ಯ ಇತ್ತು ಅಂತ. ಅವಳಿಗೆ ಅರ್ಥ ಆಗಿತ್ತು ತಾರಕ್ ಅವಳಿಂದ ಪ್ರೀತಿ ಬೇಕು. ಅವಳಿಗೆ ಒಂಟಿತನ ಇದೆ. ಅವನ ಪ್ರೀತಿಗಾಗಿ ಬಾಯಾರಿದ್ದಾನೆ. ಅಥವಾ ಹೀಗೆ ಹೇಳ್ಬೋದು, ಅವನು ಪ್ರೀತಿ ಇಲ್ಲದೆ ಕಾಯಿಲೆ ಬಿದ್ದಿದ್ದಾನೆ. ಅವನು ಹಸ್ದಿದ್ದಾನೆ ಕೇವಲ ಪ್ರೀತಿಗಾಗಿ.
ತಾರಕ್ನ ಮುಖಭಾವ ಕಠೋರಾಯಿತು. ನನಗೇನಾಗ್ತಿದೆ ಇದು? ಅವನು ಒಂದು ನೋಟ ತೀಕ್ಷಾಳ ಕಡೆ ನೋಡ್ದ ಮತ್ತು ರೂಮ್ನಿಂದ ಹೊರಗೆ ಹೋದ. ತೀಕ್ಷ ಯಾವಾಗ ಬಾಗಿಲು ಮುಚ್ಚೋ ಶಬ್ದ ಕೇಳಿಸ್ಕೊಂಡ್ಲು ಆಗ ಅವಳು ಹಿಂದೆ ತಿರುಗಿ ನೋಡಿದ್ಲು. ಅವಳ ಮುಖದಲ್ಲಿ ಒಂದು ನಗು ಬಂತು. ಅವಳು ಈಗ ತಾರಕ್ನನ್ನು ಬದಲಾಯಿಸಬಲ್ಲಳು ಎಂಬ ನಂಬಿಕೆ ಅವಳಲ್ಲಿ ಮೂಡ್ತು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.